ಪಹಲ್ಗಾಮ್ ದಾಳಿಯ ವಿರುದ್ಧ ದೇಶದಾದ್ಯಂತ ಒಂದು ಆಕ್ರೋಶ ಇದೆ, ಒಂದು ಕಿಚ್ಚಿದೆ, ಬೇಜಾರಿದೆ. ಈ ಬೇಜಾರು ಅಂದರೆ ಇದರಿಂದ ನೊಂದಂಥ ಒಬ್ಬ ಮುಸ್ಲಿಂ ಶಿಕ್ಷಕ ಪಶ್ಚಿಮ ಬಂಗಾಳದ ಬದೂರಿಯಾದಲ್ಲಿ ಶಬೀರ್ ಹುಸೇನ್ ಅಂತ ಆತನ ಹೆಸರು. ನನ್ನ ಧರ್ಮವನ್ನು ಆಯುಧವನ್ನಾಗಿ ಬಳಸಲಾಗ್ತಾ ಇದೆ, ಇಂಥ ಧರ್ಮದಲ್ಲಿ ನಾನು ಇರೋದಿಲ್ಲ, ಇಸ್ಲಾಮನ್ನು ತ್ಯಜಿಸುತ್ತಿದ್ದೇನೆ ಅಂತ ಘೋಷಣೆ ಮಾಡಿದ್ದಾನೆ. ಇಸ್ಲಾಮನ್ನು ತ್ಯಜಿಸುತ್ತಿದ್ದೇನೆ, ಯಾವ ಧರ್ಮವನ್ನೂ ಸೇರುವುದಿಲ್ಲ, ಕೇವಲ ಮನುಷ್ಯನಾಗಿ ಬದುಕುತ್ತೇನೆ ಅಂತ ಶಬೀರ್ ಹುಸೇನ್ ঘোষণೆ. ಇದ್ರ ಬಗ್ಗೆ ಮಾತಾಡ್ತೀನಿ, ಒಂದು ಸಲ ವಿಡಿಯೋ ನೋಡಿಬಿಡಿ. আমি সাবির হোসেন। পেহেলগাঁওয়ে ঘটে যাওয়া বর্বরোচিত জঙ্গি হামলার প্রতিবাদে আজ আমি ইসলাম ধর্ম ত্যাগ করছি এবং আমি মনে করি এরকম বর্বরোচিত ঘটনার প্রতিবাদে সকল মুসলিম সমাজের মানুষের এগিয়ে আসা উচিত। আর নিহতদের প্রতি এবং তাদের পরিবারের প্রতি আমার সমবেদনা জানাই। নমস্কার, আমি সাবির হোসেন। পেহেলগাঁওয়ে ঘটে যাওয়া বর্বরোচিত জঙ্গি হামলার প্রতিবাদে আজ আমি ইসলাম ধর্ম ত্যাগ করছি এবং আমি মনে করি এরকম বর্বরোচিত ঘটনার প্রতিবাদে সকল মুসলিম সমাজের মানুষের এগিয়ে আসা উচিত। আর নিহতদের প্রতি এবং তাদের ದೇವರು ಈತನನ್ನು ರಕ್ಷಿಸಲಿ ನಿಜವಾದ ಅರ್ಥದಲ್ಲಿ, ಅಂದರೆ ಪ್ರಾಣ ಹೋಗುವುದರಿಂದ ರಕ್ಷಿಸಲಿ ಅಂತ ಅಪಾಸ್ಟೇಸ್ ಅಂತ ಕರೀತಾರೆ. ಅಪಾಸ್ಟಸಿ ಈತ ಮಾಡಿರುವ ಕೃತ್ಯಕ್ಕೆ ಈತನನ್ನು ಅಪಾಸ್ಟೇಟ್ ಅಂತ ಕರೀತಾರೆ. ಅಂದರೆ ದಟ್ಸ್ ಅನ್ ಇಂಗ್ಲೀಷ್ ವರ್ಡ್ ಫಾರ್ ವಾಟ್ ಹಿ ಹ್ಯಾಸ್ ಡನ್. ಇದಕ್ಕೆ ತಲೆ ಕತ್ತರಿಸುವುದು ಶಿಕ್ಷೆ ಅಂತ ಧರ್ಮಗ್ರಂಥಗಳಲ್ಲಿದೆ. ಬಿಟ್ಟು ಹೋದರೆ ತಲೆ ಕತ್ತರಿಸಬಹುದು ಅಂತ ನಿಮಗೆ ಸಂಶಯ ಇದ್ದರೆ ಸರ್ಚ್ ಮಾಡಿ ನೋಡ್ಬೋದು. ಪನಿಷ್ಮೆಂಟ್ ಫಾರ್ ಅಪಾಸ್ಟಸಿ ಅಂತ ಹಾಕಿದ್ರೆ ಸಿಗುತ್ತೆ. ಅನೇಕ ಧರ್ಮವನ್ನು ಅರೆದು ಕೊಡದಂಥವರು ಈ ವಿಷಯವನ್ನು ಹೇಳ್ತಾರೆ. ಬಿಟ್ಟು ಹೋದರೆ ತಲೆ ಕತ್ತರಿಸುವುದು ಶಿಕ್ಷೆ ಅಂತ ಈತ ಘೋಷಣೆ ಮಾಡಿದ್ದಾನೆ. ತನ್ನ ಪಾಡಿಗೆ ತಾನು ಇದ್ದಿದ್ರೆ ಆಗ್ತಿತ್ತು. ಇವನು ವಿಡಿಯೋ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ನನಗೆ. ವಿಡಿಯೋ ಎಲ್ಲ ಮಾಡಿ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಕರ್ನಾಟಕದಲ್ಲೂ ಇಂಥವರಿದ್ದಾರೆ, ಬೆಂಗಳೂರಿನಲ್ಲಿ ಸುಮಾರು ಜನ ಇದ್ದಾರೆ. ದೇ ಕಾಲ್ ದೆಮ್ಸೆಲ್ಸ್ ಎಕ್ಸ್ ಮುಸ್ಲಿಮ್ಸ್, ಮಾಜಿ ಮುಸ್ಲಿಮ್ಸು ಅಂತ ಕರೆದುಕೊಳ್ತಾರೆ. ಬೆಂಗಳೂರಿನಲ್ಲಿ ಒಬ್ಬ ತುಂಬ ಸೀನಿಯರ್ ಪೊಸಿಷನ್ನಲ್ಲಿರುವ ಡಾಕ್ಟರ್ ಒಬ್ಬರು, ಹಿ ಹ್ಯಾಸ್ ರಿಟನ್ ಅ ಬುಕ್ ಆಲ್ಸೋ, ಬಟ್ ಅನಾಮಿಕವಾಗಿ. ಯಾಕೆ ಪ್ರಾಣಗಳು ಸರ್ ಅಂತಾರೆ ಅವರು. ಇನ್ನೊಬ್ಬ ಸರ್ಕಾರಿ ಅಧಿಕಾರಿ ಗೊತ್ತಿದ್ದಾರೆ ನನಗೆ, ಚರ್ಚೆ ಮಾಡ್ತಾರೆ ಅವ್ರು ಕೂತ್ಕೊಂಡು, ಇಂತಿಂಥ ಕಾರಣ ನನಗೆ ಈ ರಿಯಲೈಸೇಷನ್ ಆಯಿತು, ಆ ರಿಯಲೈಸೇಷನ್ ಆಯಿತು ಅಂತ. ಬಟ್ ಬಹಿರಂಗವಾಗಿ ನೋ, ಪ್ರಾಣ ಅಂತಾರೆ ಅವರು. ಶಬೀರ್ ಹುಸೇನು ವಿಡಿಯೋ ಮಾಡಬೇಕಾಗಿರಲಿಲ್ಲ ಆತನ ಒಳ್ಳೆಯದಕ್ಕೆ. ಅನೇಕ ಮೂಮೆಂಟ್ಗಳಿದ್ದಾವೆ, ಚಳುವಳಿಗಳು ನಡೀತಾ ಇದ್ದಾವೆ, ಜಾಸ್ತಿ ಮಾತಾಡೋದು ಬೇಡ. ಅದರ ಬಗ್ಗೆ ನಾವು ಮುಂದಿನ ಸುದ್ದಿಗೆ ಹೋಗೋಣ. ಭಾರತೀಯ ಸೇನೆ ದಾಳಿ ಮಾಡುತ್ತೆ ಅನ್ನುವ ಭಯ ಪಾಕಿಸ್ತಾನದ ಸೇನೆಯಲ್ಲಿ ಅದು ಎಷ್ಟರ ಮಟ್ಟಿಗಾಗಿದೆ ಅಂದರೆ, ಸ್ವತಃ ಉಳಿದವ್ರ ವಿಷಯಕ್ಕೆ ಬರ್ತೀನಿ ನಾನು. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕೆಲವೇ ದಿವಸಗಳ ಹಿಂದೆ ಈತನ ಭಾಷಣ ನೋಡಿದ್ವಿ ನಾವು. ಸಾರಿ ಅಂದರೆ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿ ಶತ್ರು ದೇಶ ಆದರೆ ಏನಂತೆ ಬಹುವಚನದಲ್ಲೇ ಮಾತಾಡಬೇಕು. ಬಟ್ ಹಿ ಡಸ್ ನಾಟ್ ಡಿಸರ್ವ್ ದಟ್ ಪ್ಲೇಸ್. ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ಮುಸ್ಲಿಮರು ಸ್ವತಃ ಪಾಕಿಸ್ತಾನದ ಪ್ರಧಾನಿ ಎದುರಿಗೆ ನಿಂತ್ಕೊಂಡು ಈತ ಮಾಡಿದ್ದ ಭಾಷಣವನ್ನು ಕೇಳಿದ್ರೆ, ನಾವು ಮುಸಲ್ಮಾನರು ಹಿಂದೂಗಳಿಗಿಂತ ಪರಂಪರೆಯಲ್ಲಿ ಪ್ರತ್ಯೇಕವಾಗಿದ್ದೀವಿ, ಇತಿಹಾಸದಲ್ಲಿ ಪ್ರತ್ಯೇಕವಾಗಿದ್ದೀವಿ, ಅದರಲ್ಲಿ ಸುಡುಗಾಡು, ಇದು ಪ್ರತ್ಯೇಕವಾಗಿದ್ದೀವಿ ನಾವು, ಅದೇ ಟೂ ನೇಷನ್ ಥಿಯರಿಗೆ ಬೇಸ್ ಹಾಕಿದ್ದು, ಕಾಶ್ಮೀರದಲ್ಲಿ ಹೋರಾಡ್ತಾ ಇರುವ ನಮ್ಮ ಸಹೋದರರಿಗೆ ಬೆಂಬಲ ಸೂಚಿಸೋಣ ಅಂತ ಮಾತಾಡಿದ್ದ ಆಯಿತ. ಒಂದು ದೇಶದ ಸೇನೆಯ ಮುಖ್ಯಸ್ಥನ ಬಾಯಲ್ಲಿ ಬರುವ ಮಾತುಗಳ ಅಲ್ಲ ಅವು. ನೋ, ಭಾರತದ ಸೇನಾಧಿಕಾರಿಗಳು ಯಾವತ್ತಾರು ಹಿಂಗೆ ಮಾತನಾಡಿದ್ದು ನೋಡಿದ್ದೀರಾ? ನೋ. ಅಂಥ ಸೇನಾಧಿಕಾರಿಯನ್ನು ಪಾಕಿಸ್ತಾನ ಪಡೆದಿದೆ, ಆಸಿಮ್ ಮುನೀರ್. ಆತನ ವಿರುದ್ಧವೇ ದೊಡ್ಡದೊಂದು ಮೂಮೆಂಟ್ ಶುರುವಾಗಂಗಿದೆ ಪಾಕಿಸ್ತಾನದಲ್ಲಿ. ಆಸಿಮ್ ಮುನೀರ್ ಫ್ಯಾಮಿಲಿ ವಿದೇಶಕ್ಕೆ ಎಸ್ಕೇಪ್ ಆಗಿದೆಯಂತೆ. ಮಕ್ಕಳು ಹೆಂಡತಿಯನ್ನು ಈತ ವಿದೇಶಕ್ಕೆ ಕಳಿಸಿಬಿಟ್ಟಿದ್ದಾರಂತೆ. ಪಾಕಿಸ್ತಾನದ ಅನೇಕ ನಾಯಕರುಗಳ ಕುಟುಂಬದವರು ಫಾರಿನ್ಗೆ ಹೋಗಿದ್ದಾರಂತೆ, ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಆದರೆ ಯಾಕೆ ಅಂತ ಈತನ ವಿರುದ್ಧ ಮಾಜಿ ಸೇನಾಧಿಕಾರಿಗಳದೊಂದು ಚಳುವಳಿ ಜೋರಾಗ್ತಾ ಇದೆ. ಹಿ ಡಸ್ ನಾಟ್ ಡಿಸರ್ವ್ ಟು ಬಿ ಇನ್ ದ್ಯಾಟ್ ಪೊಸಿಷನ್, ಆ ಪೊಸಿಷನ್ನಿಂದ ಕೆಳಗಡೆ ಇಳಿಬೇಕು ಅಂತ. ಇನ್ನೊಂದು ಕಡೆ ಪಾಕಿಸ್ತಾನ ಸೇನೆಗೆ ದೊಡ್ಡ ತಲೆನೋವು ರಾಜೀನಾಮೆಗಳು. ಒಂದು 5,000ಕ್ಕೂ ಹೆಚ್ಚು ಸೈನಿಕರ ರಾಜೀನಾಮೆಗಳು ಬಂದಿದ್ದಾವಂತೆ ಪಾಕಿಸ್ತಾನಿ ಸೇನೆಗೆ. ಒಂದು ಕಡೆ ಸದರ್ನ್ ಬಾರ್ಡರ್ನಲ್ಲಿ ಹಿಂಗಿದೆ, ನೀವು ನಾರ್ದರ್ನ್ ಬಾರ್ಡರ್ ಕತೆ ಹೇಳಿದ್ರೆ ಏನಂತೀರೋ, ಅಫ್ಘಾನಿಸ್ತಾನ ವರ್ಸಸ್ ಪಾಕಿಸ್ತಾನ. ತಾಲಿಬಾನ್ನವರ ಭಯ ಇದೆ ಅಲ್ಲಿ.
ಭಾರತ ಅಟ್ಲೀಸ್ಟು ಭಾರತೀಯ ಸೇನೆ ಒಂದು ಟ್ರೆಡಿಷನಲ್ ವಾರ್ ಮಾಡುತ್ತೋ ಅಥವಾ ಲಿಮಿಟೆಡ್ ಆಪರೇಷನ್ ಮಾಡುತ್ತೋ ಆ ಆಪರೇಷನ್ನು ಲೆಜಿಟಿಮೇಟ್ ಆಗಿರುತ್ತೆ ಮತ್ತು ನೈತಿಕವಾಗಿರುತ್ತೆ, ಅಷ್ಟಾದರೂ ಖಚಿತವಾಗಿದೆ ಅವ್ರಿಗೆ. ಬಟ್ ನೀವು ಅಫ್ಘಾನಿಸ್ತಾನದ ಕಡೆಯಿಂದ ತಾಲಿಬಾನ್ನವರು ಬಂದುಬಿಟ್ರೆ ಏನು ಮಾಡ್ತಾರೋ ಏನು ಹೇಳಬೇಕು. 5,000 ಸೈನಿಕರು ಈ ಕಡೆ ಸದರ್ನ್ ಬಾರ್ಡರು ಆ ಕಡೆ ನಾರ್ದರ್ನ್ ಬಾರ್ಡರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರಂತೆ. ಇದೊಂಥರ ಆಸಿಮ್ ಮುನೀರ್ ವಿರುದ್ಧ ದಂಗೆ ಅನ್ನುವಂತೆ ನೋಡಲಾಗ್ತಾ ಇದೆ. 2 ದಿನದಲ್ಲಿ 5,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರ ರಾಜೀನಾಮೆಗಳು. ಪಾಕಿಸ್ತಾನದ ಪಶ್ಚಿಮ ಗಡಿಯಲ್ಲಿ 200 ಅಧಿಕಾರಿಗಳು 600 ಸೈನಿಕರು, ಉತ್ತರ ಗಡಿಯಲ್ಲಿ 200 ಅಧಿಕಾರಿಗಳು 600 ಸೈನಿಕರ ರಾಜೀನಾಮೆ. LOCಯಲ್ಲಿ ಪೋಸ್ಟಿಂಗ್ ಆದವರು 75 ಅಧಿಕಾರಿಗಳು ಮತ್ತು 500 ಸೈನಿಕರ ರಾಜೀನಾಮೆ ಕೊಟ್ಟಿದ್ದಾರಂತೆ. ಟೋಟಲ್ ಮಾಡಿದ್ರೆ ರಾವಲ್ಪಿಂಡಿಯ ಸೇನಾ ಮುಖ್ಯ ಕಚೇರಿಗೆ ಬಂದ ರಾಜೀನಾಮೆ ಪತ್ರಗಳ ಸಂಖ್ಯೆ 5,000 ಅನ್ನುವ ಸುದ್ದಿ ಪಾಕಿಸ್ತಾನದಲ್ಲಿ ಹರಿದಾಡ್ತಾ ಇದೆ. 5,000. ಇದರ ಮಧ್ಯದಲ್ಲಿ ಹುಷಾರ್, ನಮ್ಮ ಹತ್ರ ಅಣ್ವಸ್ತ್ರಗಳಿದ್ದಾವೆ ಅಂತ ಪಾಕಿಸ್ತಾನದ ಸಚಿವ ಹನೀಫ್, ರಕ್ಷಣಾ ಸಚಿವ ಹನೀಫ್, ಡಿಫೆನ್ಸ್ ಮಿನಿಸ್ಟ್ರು, ರೈಲ್ವೆ ಮಿನಿಸ್ಟ್ರು ಹನೀಫ್ 130 ಅಣ್ವಸ್ತ್ರಗಳಿದ್ದಾವೆ, ಅದನ್ನು ಪ್ರದರ್ಶನಕ್ಕಾಗಿ ಇಟ್ಟಿಲ್ಲ ನಾವು ಅಂತಾನೆ. ಪ್ರದರ್ಶನಕ್ಕಾಗಿ ಇಟ್ಟಿಲ್ಲ. ಹನೀಫ್ ಅಬ್ಬಾಸಿ, ಪಾಕಿಸ್ತಾನದ ರೈಲ್ವೆ ಸಚಿವ. ನಮ್ಮಲ್ಲಿ ವಾರಿಸ್, ಶಾಹೀನ್, ಘಜ್ನವಿ ಕ್ಷಿಪಣಿಗಳಿದ್ದಾವೆ, ಮ್ಯೂಸಿಯಂನಲ್ಲಿ ನೋಡೋದಕ್ಕಿಟ್ಟಿಲ್ಲ ಅವುಗಳನ್ನು. ಈ ಎಲ್ಲ ಕ್ಷಿಪಣಿಗಳನ್ನು ನಾವು ಭಾರತಕ್ಕಾಗಿ ಇಟ್ಕೊಂಡಿದ್ದೀವಿ. 130 ಅಣುಬಾಂಬ್ ಇದ್ದಾವೆ ನಮ್ಮ ಹತ್ರ, ಅವುಗಳನ್ನು ಮಾಡೆಲ್ ಮಾಡೋದಕ್ಕಿಟ್ಟಿಲ್ಲ. ನಿಮಗೆ ಗೊತ್ತಿಲ್ಲ ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ಎಲ್ಲೆಲ್ಲಿಟ್ಟಿದೆ ಅನ್ನೋದು, ಅದು ಜಗತ್ತಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಂತ. ಇದಕ್ಕೆ ಉತ್ತರವನ್ನು OIC ಕೊಟ್ಟರು, ಅಸಾದುದ್ದೀನ್ ಓವೈಸಿ. ನಾನು ಅನೇಕ ಸಲ ಹೇಳಿದ್ದೀನಿ ಪಹಲ್ಗಾಮ್ ಘಟನೆ ಆದ ನಂತರ. ಅಸಾದುದ್ದೀನ್ ಓವೈಸಿ ಅವರ ಹೇಳಿಕೆಗಳಿದಾವೆ ನೋಡ್ರಿ, ಒಂದು ಶಬ್ದದಲ್ಲಿ, ಒಂದು ವಾಕ್ಯದಲ್ಲಿ ಒಂದು ಕೊಂಕು ಹುಡುಕೋದಕ್ಕಾಗೋದಿಲ್ಲ. ನೋ, ಹಿ ಹ್ಯಾಸ್ ಸ್ಟುಡ್ ಫರ್ಮ್ಲಿ ವಿತ್ ಅ ನೇಷನ್. ಫರ್ಮ್ಲಿ. ನಿಮ್ಮ ಟೈಮು ಭಾರತಕ್ಕಿಂತ ಅರ್ಧ ಗಂಟೆ ಹಿಂದಿದೆ. ನಾನು ಈಗ ಹೇಳ್ತೀನಿ, ಪಾಕಿಸ್ತಾನ ಭಾರತಕ್ಕಿಂತ ಅರ್ಧ ಶತಮಾನ ಹಿಂದಿದೆ. ಅಲ್ಲಿನ ಜನ ಮತ್ತೆ ತಪ್ಪಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ದೇಶದ ಬಜೆಟ್ಟು ನಮ್ಮ ಮಿಲಿಟರಿ ಬಜೆಟ್ಟಿಗೂ ಸಮ ಇಲ್ಲ, ನೀವು ನಮಗೆ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದವರು ಮತ್ತೆ ನಮ್ಮ ಹತ್ರ ಅಣುಬಾಂಬಿದೆ ಅಂತಿದ್ದಾರೆ. ಯಾವುದೇ ದೇಶಕ್ಕೆ ಹೋಗಿ ಮುಗ್ಧ ಜನರನ್ನು ಕೊಂದರೆ ಯಾರೂ ಸುಮ್ಮನಿರೋದಿಲ್ಲ. ಅಲ್ಲಿಂದ ಬಂದು ಭಾರತದ ಮಣ್ಣಿನ ಮೇಲೆ ದಾಳಿ ಮಾಡ್ತೀರಿ, ಧರ್ಮನ ಕೇಳಿ ಗುಂಡು ಹಾರಿಸ್ತೀರಿ. ಯಾವ ಧರ್ಮದ ಬಗ್ಗೆ ಮಾತಾಡ್ತೀರಿ ನೀವು ಐಸಿಸ್ ಇದ್ದಂಗೆ ಅಂತ. ಶಭಾಷ್ ಓವೈಸಿ. ವಾಜಪೇಯಿ ಅವರಿದ್ದಾಗಲೂ ಹಿಂಗೊಂದು ಸಲ ಅಣುಬಾಂಬ್ ದಾಳಿಯ ಬಗ್ಗೆ ಪಾಕಿಸ್ತಾನದ ರಾಜಕಾರಣಿಯೊಬ್ಬರು ಮಾತಾಡಿದರು. ವಾಜಪೇಯಿ ಹೇಳಿದ್ರು, ನೀವು ದಾಳಿ ಮಾಡಿದರೆ ನಮ್ಮ 2 ನಗರಗಳನ್ನು ಟಾರ್ಗೆಟ್ ಮಾಡ್ಬೋದು, ಮಾರನೇ ದಿವಸ ಬೆಳಗ್ಗೆ ಪಾಕಿಸ್ತಾನ ಇರುತ್ತೋ ಇಲ್ವೋ ಯೋಚನೆ ಮಾಡಿ ಅಂತ. ವಾಜಪೇಯಿ ಹ್ಯಾಡ್ ಟೋಲ್ಡ್ ಇಟ್. ಸೀರಿಯಸ್ನೆಸ್ಸು ಈಗ ಅರ್ಥ ಆಗೋದಕ್ಕೆ ಶುರುವಾಗಿದೆ ಪಾಕಿಸ್ತಾನದ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡವ್ರಿಗೆ. ಪಾಕಿಸ್ತಾನದ ಪ್ರಧಾನಮಂತ್ರಿನೇ ಹೇಳಿದರು, ಒಂದು ನ್ಯೂಟ್ರಲ್ ಟ್ರಾನ್ಸ್ಪರೆಂಟ್ ತನಿಖೆ ಆಗದಿದ್ದರೆ ನಾವು ತಯಾರಾಗಿದ್ದೀವಿ ಅಂತ. ಈಗ ರಕ್ಷಣಾ ಸಚಿವರು ಅದನ್ನು ಮಾತಾಡ್ತಿದ್ದಾರೆ. ರಷ್ಯಾ ಅಥವಾ ಚೀನಾದವ್ರು ತನಿಖೆ ಮಾಡಬೇಕಂತೆ. ರಷ್ಯಾ ಅಥವಾ ಚೀನಾದವ್ರು ತನಿಖೆ ಮಾಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.